ಎಲ್ಲರಿಗೂ ನಮಸ್ಕಾರ. ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ಮಲ್ಲಿಗೆಯ ಗಿಡದ ಎಲೆಗಳು ದಿನ ಹೋಗ್ತಾ ಇದ್ದಾಗೇ ಹಳದಿ ಆಗ್ತದೆ, ಎಲೆಗಳು ಉದುರ್ತದೆ. ಇದಕ್ಕೆಲ್ಲ ಏನು ಕಾರಣ, ಏನು ಮಾಡಬೇಕು, ಈ ಹಳದಿಯಾದಂತಹ ಎಲೆಗಳು ಹಸಿರು ಬಣ್ಣಕ್ಕೆ ಬರಬೇಕಾದ್ರೆ ನಾವು ಏನು ಮಾಡಬೇಕು, ಯಾವ ರೀತಿಯ ಆರೈಕೆ ಮಾಡಬೇಕು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ನನಗೆ ತುಂಬ ಕಮೆಂಟ್ ಬರ್ತಾ ಇತ್ತು, ಮೇಡಮ್ ನಮ್ಮ ಮಲ್ಲಿಗೆ ಗಿಡಗಳು ಹಳದಿ ಆಗ್ತದೆ, ಏನು ಮಾಡಬೇಕು ಅಂತ ಹೇಳಿ. ನಾನು ಆದಷ್ಟೇ ಅಲ್ಲೇ ಉತ್ತರಿಸ್ತಾ ಇದ್ದೇನೆ. ಆದರೆ ನಮ್ಮ ಮಲ್ಲಿಗೆ ಗಿಡಗಳು ಹಳದಿ ಆಗ್ತಾ ಇದೆ ಅಂದರೆ ಅದು ಕಾರಣ ಏನಂತ ಹೇಳಿ ನಾವೇ ತಿಳ್ಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದರೆ ಇದೇ ಕಾರಣ, ಒಂದೇ ಕಾರಣದಿಂದಾಗಿ ಮಲ್ಲಿಗೆ ಗಿಡದ ಎಲೆಗಳು ಹಳದಿ ಆಗ್ತಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸುಮಾರು ಕಾರಣಗಳಿದೆ. ಫಸ್ಟ್ ನಾನು ಯಾವುದೆಲ್ಲ ಅಂತ ಹೇಳ್ತಾ ಹೋಗ್ತೇನೆ. ಅದಕ್ಕೆ ಪ್ರತಿಯೊಂದಕ್ಕೂ ನಾನು ನಿಮಗೆ ಏನು ಹಳದಿಯಾದಂತಹ ಗಿಡಗಳ ಹಸಿರು ಬಣ್ಣ ಬರಬೇಕಾದ್ರೆ ಏನು ಮಾಡಬೇಕು ಅಂತ ಕೂಡ ತಿಳಿಸ್ತಾ ಹೋಗ್ತೇನೆ. ಫಸ್ಟಾಗಿ ನಮ್ಮ ಗಿಡಗಳಿಗೆ ಸರಿಯಾಗಿ ಬಿಸಿಲು ಬೀಳ್ತಾ ಇಲ್ಲ ಅಂದರೂ ನಮ್ಮ ಗಿಡಗಳು ಹಳದಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗ್ತದೆ. ದಿನ ಹೋಗ್ತಾ ಇದ್ದಾಗೇ ಹಸಿರು ಬಣ್ಣದಿಂದ ಯೆಲ್ಲೋ ಬಣ್ಣಕ್ಕೆ ತಿರುಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗ್ತದೆ. ಒಂದು. ಎರಡನೇದಾಗಿ ಬಿಸಿಲು ಜಾಸ್ತಿಯಾಗಿ ಗಿಡಗಳಿಗೆ ನೀರಿನ ಅಂಶ ಕಡಿಮೆ ಆದರೆ, ಅಂದರೆ ನಿಮ್ಮ ಗಿಡಗಳಿಗೆ ನೀವು ನೀರುಗಳನ್ನು ಹಾಕೋದು ಕಡಿಮೆ ಆದರೂ ಗಿಡ ಹಳದಿ ಆಗ್ತಾ ಹೋಗ್ತದೆ. ಮೂರನೇದಾಗಿ ನಿಮ್ಮ ಗಿಡಗಳಿಗೆ ಬೇಕಾದಂತಹ ಪೌಷ್ಟಿಕಾಂಶ ಗೊಬ್ಬರಗಳು ಸಿಗದೇ ಇದ್ದಾಗ ಗಿಡಗಳು ಹಳದಿ ಆಗ್ತದೆ. ಹಾಗೆಯೇ ಇನ್ನೊಂದೇನಂತ ಹೇಳಿದರೆ, ನಾಲ್ಕನೇ ಕಾರಣ, ನಾವು ಪಾಟ್ ಅಥವಾ ಗ್ರೋ ಬ್ಯಾಗ್ಗಳಲ್ಲಿ ನೆಟ್ಟಿರ್ತೀವಿ. ಗಿಡದ ಬೇರುಗಳು ಸರಿಯಾಗಿ ದಿನ ಹೋದಾಗೆ ಅವುಗಳು ಬೆಳೀತಾ ಹೋಗ್ತದೆ. ಬೇರುಗಳು ಉದ್ದನೆ ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬೇರುಗಳು ಅದಕ್ಕೆ ಸರಿಯಾಗಿ ಎಳೆದು ಹೋಗಲು ಅದಕ್ಕೆ ಅವಕಾಶ ಇಲ್ಲದೇ ಇದ್ದಾಗ ಬೇರುಗಳು ಅಲ್ಲೇ ಮಣ್ಣಲ್ಲಿ ಕೂತ ಜಾಗದಲ್ಲೇ ಕೂತರೂ ಕೂಡ ಗಿಡದ ಎಲೆಗಳು ಹಳದಿಯಾಗಿ ಎಲೆಗಳು ಉದುರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ನಾನಾ ಕಾರಣಗಳಿರುತ್ತೆ. ಇದರಲ್ಲಿ ನಿಮ್ಮ ಗಿಡಗಳು ಹಳದಿ ಆಗಲು ಯಾವ ಕಾರಣ ಅಂತ ಹೇಳಿ ನೀವೇ ತಿಳ್ಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದರೆ ನಾವು ಹತ್ತಿರದಲ್ಲಿದ್ದರೆ ಹೇಳಬಹುದು ಯಾವ ಕಾರಣದಿಂದ ಅಂತ ಹೇಳಿ. ಬಟ್ ಇನ್ನೊಂದೇನಂತ ಹೇಳಿದರೆ ಸ್ನೇಹಿತರೆ, ನೀವು ಹಾಕುವಂತಹ ಗೊಬ್ಬರದ ಕ್ವಾಂಟಿಟಿ ಜಾಸ್ತಿ ಆದರೂ ಅದರ ಪವರ್ ಜಾಸ್ತಿಯಾಗಿ ಗಿಡದ ಎಲೆಗಳು ಹಳದಿಯಾಗಿ ಎಲೆ ಉದುರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಈ ರೀತಿ ನಾನಾ ರೀತಿಯ ಕಾರಣಗಳಿರುತ್ತೆ ಸ್ನೇಹಿತರೆ. ಗಿಡ ಹಳದಿ ಆಗಲಿಕ್ಕೆ ಇದೇ ಕಾರಣ ಪರ್ಟಿಕ್ಯುಲರ್ ಅಂತ ಹೇಳಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಸ್ನೇಹಿತರೆ. ಯಾಕಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ವೆದರ್ ದಿನಕ್ಕೊಂದು ರೀತಿ ಇರುತ್ತೆ. ಒಂದು ದಿನ ತುಂಬ ಬಿಸಿಲು, ಒಂದು ದಿನ ಮಳೆ, ಒಂದು ದಿನ ತುಂಬ ಏನು ಹೇಳ್ತಾರೆ, ತುಂಬ ನೆರಳು ಇದ್ದಾಗೆ, ಕಪ್ಪು ಮೋಡ ಇದ್ದಾಗಿರುತ್ತೆ. ಹಾಗೆ ಇಂತಹ ವಾತಾವರಣದಲ್ಲಿ ನಮ್ಮ ಗಿಡದಲ್ಲಿ ಕೂಡ ಚೇಂಜಸ್ ಆಗ್ತಾ ಹೋಗ್ತದೆ. ಹಾಗಾಗಿ ನಾವು ಸ್ವಲ್ಪ ಗಿಡದ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗುತ್ತೆ, ಸ್ವಲ್ಪ ಜಾಗ್ರತೆ ಮಾಡಬೇಕು. ಯಾವ ರೀತಿ ಗಿಡಗಳನ್ನು ಯಾವ ಸಂದರ್ಭದಲ್ಲಿ ಯಾವ ರೀತಿ ಆರೈಕೆ ಮಾಡಬೇಕು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗ್ತದೆ. ಹಾಗಿದ್ರೆ ಇಲ್ಲಿ ನೋಡಿ, ನನ್ನ ಗಿಡ ಕೂಡ ಹಳದಿ ಆಗ್ತಾ ಬಂದಿದೆ. ಯಾವ ಕಾರಣ ಅಂತ ಹೇಳಿದರೆ ಸ್ನೇಹಿತರೆ, ಗಿಡದಲ್ಲಿ ಬೇರುಗಳು ಸರಿಯಾಗಿ ಇಳಿದು ಹೋಗಲಿಕ್ಕೆ ಅವಕಾಶಗಳು ಇಲ್ಲದೇ ಇರೋದರಿಂದ ಗಿಡಗಳು ನಂದು ಹಳದಿಯಾಗಿದೆ. ಅದು ನನಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿದರೆ, ನಾನು ಟೈಮ್ ಟು ಟೈಮ್ ನನ್ನ ಗಿಡಗಳಿಗೆ ಬೇಕಾದಷ್ಟು ನೀರುಗಳನ್ನು ಕೊಡ್ತೇನೆ. ಗಿಡಗಳಿಗೆ ಬೇಕಾದಷ್ಟು ಬಿಸಿಲು ಬೀಳ್ತದೆ. ಹಾಗೆಯೇ ಗೊಬ್ಬರ ಸ್ಪ್ರೇ ಎಲ್ಲನೂ ನಾನು ಟೈಮ್ ಟು ಟೈಮ್ ನಮ್ಮ ಗಿಡಗಳಿಗೆ ಎಷ್ಟು ಬೇಕು ನೋಡಿ, ಅಷ್ಟು ಅವಶ್ಯಕತೆ ಇದೆ ನೋಡಿ, ನಾನು ಅಷ್ಟು ಕೊಡ್ತೇನೆ. ಹಾಗಿರುವಾಗ ನಂಗೆ ಗೊತ್ತಾಯಿತು. ನಾನು ಒಂದು ಸಲ ಗೊಬ್ಬರ ಕೂಡ ಹಾಕಿದ್ದೆ, ಬಟ್ ಗಿಡದ ಕಂಡೀಷನ್ ಹಾಗೇನೇ ಇತ್ತು. ಹಾಗಾಗಿ ನಾನು ರೀಪಾಟ್ ಮಾಡ್ತಾ ಇದ್ದೇನೆ. ಫಸ್ಟಾಗಿ ಬೇರುಗಳು ಗಿಡಗಳು ಪಾಟ್ ಅಥವಾ ಗ್ರೋ ಬ್ಯಾಗ್ಗಳಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ನಮಗೆ ಇರುವಂತಹ ಒಂದೇ ಒಂದು ಅವಕಾಶ ಅಂತ ಹೇಳಿದರೆ ಗಿಡಗಳನ್ನು ರೀಪಾಟ್ ಮಾಡುವಂಥದ್ದು. ಇವಾಗ ನಾನಿಲ್ಲಿ ಗಿಡಗಳನ್ನು ರೀಪಾಟ್ ಮಾಡ್ತಾ ಇದ್ದೇನೆ ನೋಡಿ. ನಮಗೆ ಗ್ರೋ ಬ್ಯಾಗಿಂದ ತಟ್ಟನೆ ತೆಗಿಲಿಕ್ಕೆ ಆಗೋದಿಲ್ಲ. ಅದನ್ನು ರೋಲ್ ಮಾಡಿದರೂ ಗಿಡಗಳು ಹೊರಗಡೆ ಬರುವುದಿಲ್ಲ. ಆಗ ನಾವು ಏನು ಮಾಡಬೇಕು, ಅದನ್ನು ಸ್ವಲ್ಪ ಗುದ್ದಿ ಸ್ವಲ್ಪ ಸಡಿಲಗೊಳಿಸಿ ಗಿಡಗಳನ್ನು ಮೆಲ್ಲ ಗ್ರೋ ಬ್ಯಾಗ್ ನಾವು ಸಡಿಲಗೊಳಿಸಿ ಗಿಡಗಳನ್ನು ಗ್ರೋ ಬ್ಯಾಗಿಂದ ನಾವು ತೆಗಿಬೇಕಾಗ್ತದೆ. ಈಗ ನಾವು ರೀಪಾಟ್ ಮಾಡುವ ಮೊದಲು ನಮ್ಮ ಗ್ರೋ ಬ್ಯಾಗ್, ಹಳೆ ಗ್ರೋ ಬ್ಯಾಗ್ ಇರುತ್ತೆ ನೋಡಿ, ಅದರಲ್ಲಿ ಗಿಡಗಳನ್ನು ನೆಡೋದು. ಹೊಸ ಗ್ರೋ ಬ್ಯಾಗ್ ಬೇಕು ಅಂತ ಏನಿಲ್ಲ. ಆದರೆ ಹಳೆಯ ಗ್ರೋ ಬ್ಯಾಗಲ್ಲಿ ಎಲ್ಲಾದರೂ ಸುತ್ತ ಗ್ರೋ ಬ್ಯಾಗ್ ಬೇರುಗಳೆಲ್ಲ ಇರುತ್ತೆ ನೋಡಿ ಗ್ರೋ ಬ್ಯಾಗ್ಗಳಲ್ಲಿ, ಅದೆಲ್ಲ ಅಂಟಿಕೊಂಡಿದೆ ಅಂತ ನೋಡಬೇಕು. ಅಂಟಿಕೊಂಡಿದ್ರೆ ಅದನ್ನು ತೆಗಿಬೇಕು. ಮತ್ತು ಹೋಲ್ಗಳು ಬ್ಲಾಕ್ ಆಗದೇ ಇರುವಾಗೆ
ನೋಡ್ಕೊಳ್ಬೇಕು. ಅಂದರೆ ಈಗ ಹಳೆಯ ಗ್ರೋ ಬ್ಯಾಗ್ ಆಗಿರೋದ್ರಿಂದ ಅದರಲ್ಲಿ ಮಣ್ಣುಗಳು ತುಂಬಿರುತ್ತೆ ಅಥವಾ ಬೇರುಗಳು ತುಂಬಿರುತ್ತೆ, ಕಸಕಡ್ಡಿಗಳು ತುಂಬಿರುತ್ತೆ, ಹಾಗೆ ಬೇರೆ ಬೇರೆ ರೀತಿಯಿಂದಾಗಿ ಹೋಳುಗಳು ಬ್ಲಾಕ್ ಆಗ್ತದೆ. ಹಾಗಾಗಿ ನಾವು ಗ್ರೋ ಬ್ಯಾಗನ್ನು ಫಸ್ಟಾಗಿ ನೀಟಾಗಿ ಕ್ಲೀನ್ ಮಾಡಬೇಕು. ಎಲ್ಲ ಕ್ಲೀನ್ ಮಾಡಿ ಆದ ನಂತರ ಈಗ ನಾವು ಗಿಡಗಳನ್ನು ನೆಡಲಿಕ್ಕೆ ಸ್ಟಾರ್ಟ್. ಹಳೆಯ ಗ್ರೋ ಬ್ಯಾಗಲ್ಲೇ ನಾನಿಲ್ಲಿ ಒಂದು ಸ್ಟೆಪ್ ಮಣ್ಣನ್ನು ಹಾಕ್ತಾ ಇದ್ದೇನೆ. ಖಾಲಿ ಕೆಂಪು ಮಣ್ಣಲ್ಲ, ಇದು ಮಿಕ್ಸ್ ಮಣ್ಣು. ಈ ಮಣ್ಣಲ್ಲಿ ಗೊಬ್ಬರ, ಮಣ್ಣು, ಮರಳು ಇದು 3 ಮಿಕ್ಸ್ ಇದೆ. ಹಾಗಾಗಿ ನಿಮಗೆ ಆ ಕಲರ್ ಹಾಗೆ ಕಾಣಿಸ್ತಾ ಉಂಟು ಸ್ನೇಹಿತರೆ. ಮತ್ತು ಇದರಲ್ಲಿ ಸ್ವಲ್ಪ ಕಾಂಪೋಸ್ಟ್ ಕೂಡ ಆ್ಯಡ್ ಆಗಿದೆ. ಇಷ್ಟನ್ನು ನಾನು ಮಿಕ್ಸ್ ಮಾಡಿ ಇಟ್ಟಿದ್ದೆ. ಅದನ್ನು ನಾನು ಇವತ್ತು ಗಿಡಗಳಿಗೆ ರೀಪಾಟ್ ಮಾಡುವಾಗ ಈ ಮಣ್ಣನ್ನು ಹಾಕ್ತಾ ಇದ್ದೇನೆ. ಗ್ರೋ ಬ್ಯಾಗಲ್ಲಿ ಗಿಡಗಳನ್ನು ನೆಡಲಿಕ್ಕೆ ನಮಗೆ ತುಂಬ ಈಸಿ. ಪಾಟಿಗೆ ಕಂಪೇರ್ ಮಾಡಿದರೆ ಗ್ರೋ ಬ್ಯಾಗಲ್ಲಿ ತುಂಬ ಈಸಿ. ತುಂಬ ಜನ ಕೇಳ್ತಾ ಇರ್ತೀರಿ, ಮೇಡಮ್ ಗ್ರೋ ಬ್ಯಾಗಲ್ಲಿ ಗಿಡಗಳನ್ನು ನೆಡುವಾಗ ಕಲ್ಲುಗಳನ್ನು ಇಡಬೇಕಾ, ಹೊಯ್ಗೆ ಹಾಕಬೇಕಂತ. ಏನು ಬೇಡ ಸ್ನೇಹಿತರೆ, ಡೈರೆಕ್ಟ್ ಗ್ರೋ ಬ್ಯಾಗಿಗೆ ಮಿಕ್ಸ್ ಮಣ್ಣನ್ನು ಹಾಕಬೇಕು. ಖಾಲಿ ಮಣ್ಣು ಹಾಕಬಾರ್ದು ಸ್ನೇಹಿತರೆ. ಹೊಯ್ಗೆ ನಿಮ್ಮ ಹತ್ರ ಇದೆ ಅನ್ನೋ ಹಾಗಿದ್ರೆ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಹಾಕಿದರೆ ಒಳ್ಳೆಯದು, ಇಲ್ಲ ಅಂದರೆ ಹಾಕಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ, ಏನು ಪ್ರಾಬ್ಲಮ್ ಇಲ್ಲ. ಬೇಕಾದಷ್ಟು ಮಣ್ಣುಗಳನ್ನು ಹಾಕಿ, ಇದು ಸ್ವಲ್ಪ ದೊಡ್ಡ ಗಿಡ ಆಗಿರೋದ್ರಿಂದ ಈ ಗ್ರೋ ಬ್ಯಾಗ್ನ ಕಾಲು ಭಾಗದಷ್ಟು ಮಣ್ಣನ್ನು ಹಾಕಬೇಕು, ಮಿಕ್ಸ್ ಮಣ್ಣನ್ನು ಹಾಕಿದ ನಂತರ ಗೊಬ್ಬರ. ನಾನಿಲ್ಲಿ ಹಟ್ಟಿ ಗೊಬ್ಬರ, ನಾನು ಆ್ಯಸ್ ಯೂಶ್ವಲ್ ನಾನು ಯಾವಾಗಲೂ ಹಾಕೋದು ನನ್ನ ಗಿಡಗಳಿಗೆ ನಾನು ಹಟ್ಟಿ ಗೊಬ್ಬರ. ಬೇಕಾದಷ್ಟು ಗೊಬ್ಬರಗಳನ್ನು ಹಾಕಬಹುದು, ಹಾಗಂತ ಹೇಳಿ ಬೇರೆ ಗೊಬ್ಬರಗಳನ್ನು ಹಾಕುವಾಗ ಬೇಕಾದಷ್ಟು ಹಾಕಲಿಕ್ಕಿಲ್ಲ. ಇಲ್ಲಿ ನಿಮ್ಮ ಗಿಡಗಳಿಗೆ ಎಷ್ಟು ಬೇಕು ನೋಡಿ. ಇದು ಸ್ವಲ್ಪ ದೊಡ್ಡ ಗಿಡ ಆಗಿರೋದ್ರಿಂದ ನಾನೊಂದು 3-4 ನನ್ನ ಕೈಯಲ್ಲಿ 4 ಮುಷ್ಟಿ ಆಗುವಷ್ಟು ನಾನು ಗೊಬ್ಬರಗಳನ್ನು ಹಾಕಿದೆ. ಗೊಬ್ಬರ ಹಾಕಿ ಅದನ್ನು ಒಂದೇ ಲೆವೆಲ್ ಮಾಡಿ, ಅಡ್ಡಾಗಲ್ಲ ಒಂದೇ ರೀತಿ ಕೈಯಲ್ಲಿ ಲೆವೆಲ್ ಮಾಡಿ ಅದರ ಮೇಲೆ ಗಿಡಗಳನ್ನು ಇಟ್ಟು ಆಮೇಲೆ ನನ್ನ ಕೈಯ 1 ಮುಷ್ಟಿಯಷ್ಟು ನಾನು ನೆಲಕಡಲೆಯ ಹಿಂಡಿಯನ್ನು ಹಾಕ್ತಾ ಇದ್ದೇನೆ. ಹಿಂಡಿಯನ್ನು ಹಾಕಿದ ನಂತರ ಮತ್ತೆ ನಾನು ಗೊಬ್ಬರವನ್ನು ಹಾಕ್ತೇನೆ. ಯಾಕಂತ ಹೇಳಿದರೆ ಈಗ ಆಲ್ರೆಡಿಯಾಗಿ ನಾನು ರೀಪಾಟ್ ಮಾಡಿರ್ತೀನಿ ನೋಡಿ, ಗೊಬ್ಬರ ರೀಪಾಟ್ ಮಾಡಿರ್ತೀನಿ. ಗಿಡದ ಬೇರುಗಳಲ್ಲಿದ್ದಂತಹ ಪೌಷ್ಟಿಕಾಂಶ ಗೊಬ್ಬರಗಳೆಲ್ಲ ಆ ಬೇರುಗಳಿಂದ ಕೆಳಗೆ ಬೀಳ್ತದೆ. ಮಣ್ಣು, ಗೊಬ್ಬರ ಏನೆಲ್ಲ ಹಾಕಿರ್ತೀವಿ ಅದೆಲ್ಲ ಏನೂ ಇರುವುದಿಲ್ಲ, ಜಸ್ಟ್ ಗಿಡ ಮಾತ್ರ ಇರುತ್ತೆ. ಹಾಗಾಗಿ ಈಗ ಸ್ವಲ್ಪ ಜಾಸ್ತಿ ಹಾಕಬೇಕು ನಾವು. ಗೊಬ್ಬರ ಆಗಿರ್ಬೋದು, ಹಿಂಡಿ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ, ಗೊಬ್ಬರ ಜಾಸ್ತಿ ಹಾಕಿದರೆ ಸಾಕು. ಮಣ್ಣು ಗೊಬ್ಬರ ಹಾಕಿದ ನಂತರ ಗಿಡ ನೆಡಬೇಕು, ನಂತರ ಹಿಂಡಿ ಹಾಕಬೇಕು, ನಂತರ ಮತ್ತೆ ಗೊಬ್ಬರವನ್ನು ಹಾಕಬೇಕು. ಇಲ್ಲಿ ಕೂಡ ಹಾಗೆಯೇ ಸುಮಾರು ನನ್ನ ಕೈಯ 4 ಮುಷ್ಟಿ ಆಗುವಷ್ಟು ನಾನು ಗೊಬ್ಬರವನ್ನು ಹಾಕಿದೆ. ನಂತರ ಮತ್ತೆ ಬೇಕಾದಷ್ಟು ಗಿಡದ ಬೇರು ಮುಚ್ಚುವವರೆಗೆ ನಾವು ಮಿಕ್ಸ್ ಮಣ್ಣನ್ನು ಹಾಕಬೇಕು. ನೀವು ಹೇಳ್ಬೋದು ಮಿಕ್ಸ್ ಮಣ್ಣು ಇಲ್ಲ ನಮ್ಮ ಹತ್ರ, ಬೇರೆ ಫ್ರೆಶ್ ಮಣ್ಣಿದೆ, ಖಾಲಿ ಕೆಂಪು ಮಣ್ಣಿದೆ ಅಂತ. ಬಟ್ ನಿಮ್ಮ ಹತ್ರ ಖಾಲಿ ಮಣ್ಣು ಇರೋದು ಮಾತ್ರ ಆದರೆ ಜಾಸ್ತಿ ಮಣ್ಣನ್ನು ಹಾಕಲಿಕ್ಕೆ ಹೋಗಬೇಡಿ. ಆ ಮಣ್ಣಿನ ಜೊತೆ ಒಂದು ಮರಳು ಮಿಕ್ಸ್ ಮಾಡಿ ಅಥವಾ ಒಂದು ಗೊಬ್ಬರ ಮಿಕ್ಸ್ ಮಾಡಿ, ಅಥವಾ ಏನೂ ನಿಮ್ಮ ಹತ್ರ ಇಲ್ಲ ಅಂತ ಅಂದರೆ ಗೊಬ್ಬರವನ್ನು ಜಾಸ್ತಿ ಹಾಕಿ ಮಣ್ಣು ಸ್ವಲ್ಪ ಹಾಕಿ. ಆದರೆ ಬೇರುಗಳು ಕಾಣಬಾರ್ದು ಸ್ನೇಹಿತರೆ. ಆ ರೀತಿ ಗಿಡಗಳನ್ನು ನೀವು ರೀಪಾಟ್ ಮಾಡಬೇಕು. ಮಾಡಿದ ನಂತರ ನಾವು ಗಿಡಗಳನ್ನು ಬಿಸಿಲಲ್ಲಿ ಇಡಬಹುದಾ ಅಂತ ಕೇಳ್ತೀರಿ, ತುಂಬ ಜನ ಕೇಳ್ತಾ ಇದ್ದೀರಿ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಎಲ್ಲ ಡಿಟೇಲಾಗಿ ಹೇಳ್ತಾ ಹೋಗ್ತೇನೆ. ಇದನ್ನು ರೀಪಾಟ್ ಮಾಡಿದ ಮೇಲೆ ನಾವು ಡೈರೆಕ್ಟ್ ಗಿಡಗಳನ್ನು ಬಿಸಿಲಿಗೆ ನೀಡಿ, ನೆರಳಿಗೆ ಇಡಲಿಕ್ಕೆ ಹೋಗಬೇಡಿ. ಇದು ಏನು ನಾವು ರೀಪಾಟ್ ಮಾಡಿದ್ದೇವೆ ಹಾಗೆ ಹೀಗೆ ಅಂತ ಏನಿಲ್ಲ ಸ್ನೇಹಿತರೆ, ಡೈರೆಕ್ಟಾಗಿ ನೀವು ಬಿಸಿಲಿಗೆ ಇಡಬೇಕು. ಆಮೇಲೆ ಇನ್ನೊಂದೇನಂತ ಹೇಳಿದರೆ ನೋಡಿ, ಈ ರೀತಿ ಮಣ್ಣು ಗೊಬ್ಬರ ಎಲ್ಲ ಹಾಕಿದ ನಂತರ ಫೈನಲ್ ಆದ ನಂತರ ಈ ರೀತಿ ಗ್ರೋ ಬ್ಯಾಗನ್ನು ನೆಲಕ್ಕೆ ನಾವು ಟ್ಯಾಪ್ ಮಾಡಬೇಕು. ಕಾರಣ ಏನಂತ ಹೇಳಿದರೆ, ಇದು ಗ್ರೋ ಬ್ಯಾಗ್ ಆಗಿರೋದ್ರಿಂದ ಸ್ನೇಹಿತರೆ ತುಂಬ ಅಡ್ಡಗಲ ಇರುತ್ತೆ, ಬೇರುಗಳಿರುತ್ತೆ. ನಾವೇನು ಗೊಬ್ಬರ, ಮಣ್ಣು, ಹಿಂಡಿ ಜಸ್ಟಿಗೆ ಲೇಯರಾಗಿ ಹಾಕ್ತಾ ಹೋಗ್ತೇವೆ. ಬಟ್ ಅದು ಪ್ರತಿಯೊಂದು ಜಾಗದಲ್ಲೂ ಟೈಟಾಗಿ ಕೂರಬೇಕು ಅಂದರೆ 1-2-3 ಸಲ ನಾವು ಡಿಪ್ ಮೇಲೆ ಕೆಳಗೆ ಬಡಿಬೇಕು. ಏನು ಗಿಡಗಳಿಗೆ ಡ್ಯಾಮೇಜ್ ಆಗೋದಿಲ್ಲ, ಭಯಬೇಡ ಸ್ನೇಹಿತರೆ. ಈ ಒಂದು ಮೆಥಡನ್ನು ನಾನು ನಿನ್ನೆ ಮೊನ್ನೆಯಿಂದ ಯೂಸ್ ಮಾಡೋದಿಲ್ಲ, ಅರೌಂಡ್ 2 ವರ್ಷದಿಂದ ನಾನು ಯೂಸ್ ಮಾಡ್ತಾ ಇದ್ದೇನೆ. ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಇಷ್ಟೆಲ್ಲ ಮಾಡಿದ ನಂತರ ಈಗ ಇನ್ನೊಂದು ಹೇಳ್ತೀನಿ, ಸ್ಟೆಪ್ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಎಲ್ಲ ಆಯಿತು ಅಂದಾಗ ಸ್ನೇಹಿತರೆ ಅದರ ಪ್ಲೇಸಲ್ಲಿ ಗಿಡಗಳನ್ನು ಇಟ್ಟ ನಂತರ ಗಿಡಗಳನ್ನು ನೀವು ಟ್ರಿಮ್ ಮಾಡಬೇಕು. ಹೇಗೆ ಟ್ರಿಮ್ ಮಾಡಬೇಕು? ಒಂದು ಕತ್ರಿ ಸಹಾಯದಿಂದ ಕಂಪ್ಲೀಟ್ ಟ್ರಿಮ್ ಮಾಡಿದರೆ ಓಕೆ. ಕಂಪ್ಲೀಟ್ ಅಂತ ಹೇಳಿದರೆ ಸ್ನೇಹಿತರೆ ಒಂದು ಎಲೆ ಬಿಟ್ಟು ಮಾತ್ರ ನೀವು ಟ್ರಿಮ್ ಮಾಡಬೇಕು. ನಾನು ಹೇಳಿದಂತ ಹೇಳಿ ಅದರ
ಕೆಳಭಾಗದಿಂದ ಎಲ್ಲ ನೀವು ಟ್ರಿಮ್ ಮಾಡೋದು ಬೇಡ, ತುಂಬ ಸಣ್ಣ ಸಣ್ಣ ಗಿಡಗಳೆಲ್ಲ ಮಾಡೋದು ಬೇಡ. ಕೆಲವೊಂದು ಗಿಡಗಳಿಗೆ ಆ ರೀತಿ ಮಾಡಿದರೆ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಒಂದೊಂದು ಎಲೆ ಬಿಟ್ಟು ಪ್ರತಿಯೊಂದು ನಿಮ್ಮ ಗಿಡದಲ್ಲಿ ಎಷ್ಟು ಗೆಲ್ಲುಗಳಿದೆ ನೋಡಿ, ಹೊಸತಾಗಲಿ ಹಳತಾಗಲಿ ಏನೇ ಇರಲಿ ಸ್ನೇಹಿತರೆ, ಪ್ರತಿಯೊಂದು ಅದರ ಗೆಲ್ಲಿನ ಒಂದು ಎಲೆ ಬಿಟ್ಟು ನೀವು ಚೂಟಬೇಕು. ಕಂಪ್ಲೀಟ್ ಮೊಗ್ಗು ಇರಲಿ ಇರದೇ ಇರಲಿ ಏನೇ ಆಗಲಿ, ನೆನಪು ಸ್ನೇಹಿತರೆ, ಪ್ರತಿಯೊಂದು ಗೆಲ್ಲಲ್ಲೂ ಕೂಡ ಅದನ್ನು ನೀವು ಒಂದು ಎಲೆ ಬಿಟ್ಟು ಚಿವುಟಬೇಕು. ಚಿವುಟಿದ ನಂತರ ನೀವು ಗಿಡಗಳಿಗೆ ನೀರನ್ನು ಹಾಕಬೇಕು. ಆ ದಿನ ಹಾಕಲೇಬೇಕು. ನೀರನ್ನು ಹಾಕಿ ಬಿಡಿ. ಅರೌಂಡ್ ನಿಮಗೆ ಒಂದು 25 ದಿನದಲ್ಲಿ ಚೇಂಜಸ್ ಗೊತ್ತಾಗುತ್ತೆ. ಕಂಪ್ಲೀಟ್ ನೀವು ನಾನು ಹೇಳಿದ ಮೆಥಡನ್ನು ನೀವು ಫಾಲೋ ಮಾಡಿ ರೀಪಾಟ್ ಮಾಡಿದರೆ ನಿಮಗೆ 1 ತಿಂಗಳಲ್ಲಿ ಕಂಪ್ಲೀಟ್ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಹಳದಿದ್ದಂತಹ ಗಿಡ ಕಂಪ್ಲೀಟ್ ಹಸಿರು ಬಣ್ಣಕ್ಕೆ ಟರ್ನ್ ಆಗಿ, ಅಂದರೆ ನಿಮಗೆ ಒಮ್ಮೆಲೆ ಹಸಿರು ಬಣ್ಣ ಬರೋದಿಲ್ಲ ಸ್ನೇಹಿತರೆ. ಸ್ವಲ್ಪ ಒಂದು 15 ದಿನ ಹೋಗುವಾಗ ನಿಮಗೆ ಒಂದು 10-15 ದಿನ ಏನೋ ಚೇಂಜಸ್ ಗೊತ್ತಾಗೋದಿಲ್ಲ. ಸ್ವಲ್ಪ ಒಂದು 15 ದಿನ ಹೋಗ್ತಾ ಇದ್ದಾಗೇ ನಿಮ್ಮ ಗಿಡದ ಎಲೆಯ ಬಣ್ಣ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಎಲ್ಲ ನೀವು ಚಿವುಟಿದಿರಿ ನೋಡಿ, ಒಂದು ಎಲೆ ಬಿಟ್ಟು ಅಲ್ಲಿ ಎಲ್ಲ ಹೊಸ ಚಿಗುರು ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಆಗ ನೀವು ಮಾಡಿದಂತಹ ಮೆಥಡ್ ಸಕ್ಸಸ್ ಅಂತಲೇ ಅರ್ಥ ಸ್ನೇಹಿತರೆ. ಅರೌಂಡ್ 1 ತಿಂಗಳು ಬಿಟ್ಟು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಕಂಪ್ಲೀಟಾಗಿ ನಿಮ್ಮ ಗಿಡಗಳು ಚೇಂಜ್ ಆಗಿ ಅದರಲ್ಲಿ ನೀವು ಇಳುವರಿಯನ್ನು ಪಡೀಲಿಕ್ಕೆ ಆ ಗಿಡ ಸಿದ್ಧವಾಗಿರುತ್ತೆ ಸ್ನೇಹಿತರೆ. ಈ ಮೆಥಡನ್ನು ನೀವು ಫಾಲೋ ಮಾಡಿ ನೋಡಿ. ಒಮ್ಮೆ ಗಿಡಗಳಿಗೆ ಇದು ಬೇರು ಕರೆಕ್ಟಾಗಿ ಇಳಿದು ಹೋಗಲಿಕ್ಕೆ ಜಾಗ ಇಲ್ಲದೆ ಅಂದಾಗ ಎಲೆ ಹಳದಿಯಾಗಿ ಉದುರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ, ಅದಕ್ಕೆ ಈ ಮೆಥಡನ್ನು ಫಾಲೋ ಮಾಡಬೇಕು. ಇಲ್ಲ ನಾವು ಗಿಡಗಳನ್ನು ರೀಪಾಟ್ ಮಾಡಿ 1-2-3 ತಿಂಗಳಾದದಷ್ಟೇ ಆದರೂ ನಮ್ಮ ಗಿಡಗಳು ಹಳದಿ ಆಗ್ತಾ ಇದೆ ಅಂದಾಗ ಏನು ಮಾಡಬೇಕು ಅಂತ ಹೇಳಿದರೆ, ಫಸ್ಟಾಗಿ ನೀವು ಗಿಡಗಳನ್ನು ನಾನಾಗ ಏನು ಹೇಳಿದೆ, ಒಂದೊಂದು ಎಲೆ ಬಿಟ್ಟು ಟ್ರಿಮ್ಮು ಮಾಡಿ, ಆದಷ್ಟು ಗಿಡಗಳನ್ನು ಒಂದೊಂದು ಎಲೆ ಬಿಟ್ಟು ಟ್ರಿಮ್ಮು ಮಾಡಿ ಗಿಡದ ಬುಡವನ್ನು ಚೆನ್ನಾಗಿ ಬಿಡಿಸ್ಕೊಳ್ಳಿ. ಮೇಲ್ಭಾಗ ಆದಷ್ಟು ಒಂದು ಸರಿಯಾಗಿ ಬೇರು ಕಾಣುವವರೆಗೆ ಅಡೀ ಭಾಗದವರೆಗೂ ನೀವು ಮಣ್ಣನ್ನು ಸಡಿಲಗೊಳಿಸಿ ಮೇಲ್ಭಾಗದ ಮಣ್ಣನ್ನು ತೆಗೆದ ನಂತರ ನಿಮ್ಮ ಕೈಯ 1 ಮುಷ್ಟಿಯಷ್ಟು ಕಹಿ ಬೇವಿನ ಹಿಂಡಿ, ಹಾಗೆಯೇ ನಿಮ್ಮ ಕೈಯ 1 ಮುಷ್ಟಿಯಷ್ಟು ನೆಲಕಡಲೆಯ ಹಿಂಡಿ, ಹಾಗೆಯೇ ಒಂದು ಒಳ್ಳೆ ಗೊಬ್ಬರ, ನಾನು ಸಜೆಸ್ಟ್ ಮಾಡೋದು ಹಟ್ಟಿ ಗೊಬ್ಬರ ಅಥವಾ ಅನ್ನಪೂರ್ಣ, ಪಂಚಮಿ, ಇದನ್ನು ನಾನು ಸಜೆಸ್ಟ್ ಮಾಡ್ತೀನಿ. ಯಾಕಂತ ಹೇಳಿದರೆ ಇದೆಲ್ಲ ನನ್ನ ಗಿಡಗಳಿಗೆ ಹಾಕಿದ್ದೆ, ನನಗೆ ಅದರಲ್ಲಿ ಒಳ್ಳೆ ರಿಸಲ್ಟ್ ಬಂದಿತ್ತು. ಹಾಗಾಗಿ ನಾನು ಅದನ್ನು ನಿಮಗೆ ಪ್ರಿಫರ್ ಮಾಡ್ತೇನೆ ಸ್ನೇಹಿತರೆ. ಇದು ನಿಮಗೆ ಯಾವುದೂ ಸಿಗ್ತಾ ಇಲ್ಲ ಅಂದಾಗ ನಿಮಗೆ ಫರ್ಟಿಲೈಸರ್ ಶಾಪ್ಗಳಲ್ಲಿ ನಿಮಗೆ ಇದು ಸಿಗುತ್ತೆ, ಕಾಂಪೋಸ್ಟ್ ಸಿಗುತ್ತೆ. ಕಾಂಪೋಸ್ಟನ್ನು ತಂದು ಹಾಕಿದ ನಂತರ ಅದರ ಮೇಲೆ ಫ್ರೆಶ್ ಮಣ್ಣು, ಅಂದರೆ ಮಿಕ್ಸ್ ಮಣ್ಣಾಗಿರ್ಬೋದು ಅಥವಾ ಹಳೆಯ ಮಣ್ಣಾಗಿರ್ಬೋದು, ಅದೆಲ್ಲ ಯಾವುದೂ ಅಲ್ಲ, ಒಂದು ಒಳ್ಳೆ ಕೆಂಪು ಮಣ್ಣು, ಕಲ್ಲು ಮಿಕ್ಸ್ ದೊಡ್ಡ ದೊಡ್ಡ ಕಲ್ಲಲ್ಲ, ಸಣ್ಣ ಸಣ್ಣ ಕಲ್ಲು ಮಿಕ್ಸ್ ಮಣ್ಣಿರುತ್ತೆ ನೋಡಿ, ಅದನ್ನು 1 ಲೇಯರ್ ಹಾಕಿ ಬಿಟ್ಟು ನೋಡಿ. ಅರೌಂಡ್ 1 ತಿಂಗಳಲ್ಲಿ ನಿಮ್ಮ ಗಿಡ ಖಂಡಿತ ಚೇಂಜ್ ಆಗಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗ್ತದೆ ಸ್ನೇಹಿತರೆ. ಅಂದರೆ ಆ ಗಿಡಗಳಿಗೆ ಬೇಕಾದಂಥ ಪೌಷ್ಟಿಕಾಂಶಗಳು ಸಿಗದೇ ಇದ್ದಾಗ ಕೂಡ ಗಿಡದ ಎಲೆಗಳು ಹಳದಿಯಾಗಿ ಎಲೆಗಳು ಉದುರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಅದಕ್ಕೆ ನಾನು ಹೇಳಿದಂತಹ ಮೆಥಡನ್ನು ಫಾಲೋ ಮಾಡಿ ಸ್ನೇಹಿತರೆ. 2 ಮೆಥಡನ್ನು ಹೇಳಿದೆ. ಇನ್ನೊಂದು ಸ್ನೇಹಿತರೆ, ಗಿಡಗಳಿಗೆ ತುಂಬ ಬಿಸಿಲಾಗ್ತಾ ಇದೆ, ಗಿಡಗಳಿಗೆ ಬೇಕಾದಂಥ ಸಮಯ ಸಂದರ್ಭದಲ್ಲಿ ನೀರುಗಳನ್ನು ಕೊಡ್ತಾ ಇಲ್ಲ ಅಂದರೆ ಗಿಡಗಳು ಒಣಗಿದ ನಂತರ ನೀವು ನೀರು ಕೊಟ್ಟರೆ ಉಂಟಲ್ಲ, ದಿನ ಹೋಗ್ತಾ ಇದ್ದಾಗೇ ಗಿಡದ ಎಲೆಗಳು ಹಳದಿಯಾಗಿ ಗೆಲ್ಲುಗಳೆಲ್ಲ ಸಾಯಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಎಲೆ ಉದುರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಹಾಗಾಗಿ ನೀವು ಸ್ನೇಹಿತರೆ ಪ್ರತಿನಿತ್ಯ ನೀವು ವಾರದಲ್ಲಿ 7 ದಿನ ಕೂಡ ನೀವು ನೀರನ್ನು ಹಾಕಬೇಕು ಸ್ನೇಹಿತರೆ. ನೀವು ವಾರದಲ್ಲಿ 7 ದಿನದಲ್ಲಿ ಕಂಟಿನ್ಯೂಸ್ಲಿ ನೀವು 6 ದಿನ ಗಿಡಗಳಿಗೆ ನೀರು ಹಾಕಿದ್ರಿ, ಅದರಲ್ಲಿ 7ನೇ ದಿನ ನಿಮ್ಮ ಗಿಡಗಳಿಗೆ ನೀರು ಹಾಕಲಿಕ್ಕೆ ನಿಮಗೆ ಆ ದಿನ ಏನೋ ಒಂದು ಅನಿವಾರ್ಯ ಕಾರಣದಿಂದ ಹಾಕ್ಲಿಕ್ಕೆ ಆಗಲಿಲ್ಲ ಅಂತಂದರೆ ಏನೂ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಡೇ ನೀವು ಮಾರ್ನಿಂಗ್ ಹಾಕಬೇಕು. 8ನೇ ದಿನ ಏನಿದೆ ನೋಡಿ, ಗಿಡಗಳಿಗೆ ನೀರನ್ನು ಹಾಕಿದಾಗ ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ. ಎಲ್ಲಾನು ನಮ್ಮ ಗಿಡಗಳಿಗೆ ಸಮಯಕ್ಕೆ ಸಂದರ್ಭದಲ್ಲಿ ಸಿಕ್ಕಿದರೆ ಸ್ನೇಹಿತರೆ ಗಿಡಗಳು ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಕಡಿಮೆ ಇರುತ್ತೆ, ಅಂದರೆ ಹಳದಿ ಆಗುವಂಥ ಸಮಸ್ಯೆ ಕಡಿಮೆ ಆಗಿರುತ್ತೆ. ಮತ್ತು ಇನ್ನೊಂದು ನನಗೆ ತುಂಬ ಕಮೆಂಟ್ ಬರ್ತಾ ಇದ್ದದಂತ ಹೇಳಿದರೆ, ಗೆಲ್ಲು ಸಾಯುವಂಥ ರೋಗ
ಸ್ನೇಹಿತರೆ, ಅದನ್ನು ನಾನು ತುಂಬ ಫೇಸ್ ಮಾಡಿದ್ದೇನೆ. ಅದಕ್ಕೆ ನನಗೆ ಇದುವರೆಗೂ ನನಗೆ ಮೆಡಿಸಿನ್ ಸಿಗಲಿಲ್ಲ. ಅಂದರೆ ನನಗೆ ಗೊತ್ತಿರುವಂಥದ್ದು ನಾನು ನಿಮಗೆ ಹೇಳ್ತೇನೆ. ಏನೋ ಒಂದು ಸುಮ್ಮನೆ ಹೇಳಿ ಅದನ್ನು ನೀವು ಹಣ ಕೊಟ್ಟು ತರ್ತೀರಿ, ಗಿಡಗಳಿಗೆ ಹಾಕ್ತೀರಿ, ಅದರಿಂದ ರಿಸಲ್ಟ್ ಸಿಗೋದಿಲ್ಲ. ಒಂದು ಕಡೆ ಮನಸ್ಸಿಗೆ ನೋವು, ಇನ್ನೊಂದು ಕಡೆ ಹಣ ವೇಸ್ಟ್ ಆಯಿತು. ಅದಕ್ಕೋಸ್ಕರ ನನಗೆ ಯಾವುದು ಒಳ್ಳೆಯದಾಯಿತು, ಯಾವುದರಿಂದ ನನಗೆ ಅದರಿಂದ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಅದನ್ನು ಮಾತ್ರ ನಾನು ನಿಮ್ಮ ಜೊತೆ ಹೇಳ್ತೇನೆ. ಒಂದು ಹೇಳ್ತೇನೆ ಸ್ನೇಹಿತರೆ, ಗಿಡದ ಗೆಲ್ಲುಗಳು ಸಾಯ್ತದೆ. ಅಂದರೆ ಗೆಲ್ಲುಗಳ ಎಲೆಗಳು ಉದುರಿ ಒಂದೊಂದೇ ಗೆಲ್ಲುಗಳು ಒಣಗಲಿಕ್ಕೆ ಪ್ರಾರಂಭ ಆಗುತ್ತೆ. ಆಗ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಯಾವ ಗೆಲ್ಲುಗಳು ಸಾಯ್ತಾ ಹೋಗ್ತದೆ ನೋಡಿ, ಒಣಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆಗ ಆ ಗೆಲ್ಲುಗಳನ್ನು ಬುಡದಿಂದಲೇ ಕಟ್ ಮಾಡಿ ತೆಗೆದು ದೂರ ನೀವು ಬಿಸಾಡಿ. ನಿಮ್ಮ ಮಲ್ಲಿಗೆಯ ಗಿಡದ ಸುತ್ತ ಎಲ್ಲ ಇಡಲಿಕ್ಕೆ ಹೋಗಬೇಡಿ, ದೂರ ಬಿಸಾಡಿ. ಆಮೇಲೆ ಏನು ಕಟ್ ಮಾಡಿರ್ತೀರಿ ನೋಡಿ, ಆ ಗಿಡವನ್ನು ಬೇರೆ ಮಲ್ಲಿಗೆ ಗಿಡದಿಂದ ದೂರ ಇಟ್ಟುಬಿಡಿ. ಆಗ ನಿಮಗೆ ಅದು ಬೇರೆ ಗಿಡಗಳಿಗೆ ಸ್ಪ್ರೆಡ್ ಆಗೋದಿಲ್ಲ. ಗೆಲ್ಲು ಸಾಯುವಂಥ ರೋಗ ಉಂಟು ನೋಡಿ, ಅದು ನಮ್ಮ ಬೇರೆ ಗಿಡಗಳಿಗೆ ಬೇಗ ಸ್ಪ್ರೆಡ್ ಆಗೋದು. ಬೇಗ ಅಂತ ಹೇಳಿದರೆ ಬೇಗ ಸ್ಪ್ರೆಡ್ ಆಗಿ ಹೋಗ್ತದೆ. ಆ ಕಾರಣದಿಂದ ಆ ಗಿಡಗಳನ್ನು ಆದಷ್ಟು ದೂರ ಇಡಿ ಸ್ನೇಹಿತರೆ. ಇಷ್ಟೇ, ಇನ್ನೇನಿಲ್ಲ ಸ್ನೇಹಿತರೆ. ನನಗೆ ಗೊತ್ತಿರುವ ವಿಷಯಗಳನ್ನು ಹಾಗೆಯೇ ನಾನೇನು ನನ್ನ ಮಲ್ಲಿಗೆ ಗಿಡಗಳಲ್ಲಿ ಫಾಲೋ ಮಾಡ್ತಾ ಹೋಗ್ತೇನೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ನೀಡಿ. ಎಲ್ರಿಗೂ ಒಳ್ಳೆಯದಾಗಲಿ.